ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರಾ? ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಒಂದು ದೇವಸ್ಥಾನ. ಸೊ ನಿಮ್ಗೆಲ್ಲ ಅನ್ಸ್ಬೋದು ಏನು ದೇವಸ್ಥಾನ ಒಂದು ತೀರ್ಥಯಾತ್ರೆ ತರ ಶುರು ಮಾಡಿದ್ದಾರೆ ಅಂತ. ಸೊ ದೇವಸ್ಥಾನಕ್ಕೆ ಹೋಗೋದ್ರಿಂದ ಯಾರು ಏನು ಪಡ್ಕೊಳ್ದೇ ಇರ್ಬೋದು, ಆದರೆ ದೇವಸ್ಥಾನಕ್ಕೆ ಹೋಗಿ ಕಳ್ಕೊಂಡವ್ರಂತೂ ಯಾರೂ ಇಲ್ಲ. ಸೊ ನಾವು ನಮ್ಮ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕೆ ನಮಗೇನು ಅಂತ ಇದೇನಿಲ್ಲ, ಅದೊಂಥರ ಹೆಮ್ಮೆ ವಿಚಾರನೆ ಆಗಿರುತ್ತೆ. ನಿಮಗೆ ತಮ್ಲೇನ್ ನೋಡೇ ಗೊತ್ತಾಗಿರ್ಬೋದು ಇವತ್ತಿನ ದೇವಸ್ಥಾನ ಯಾವುದು ಅಂತ. ಹೌದು, ಇವತ್ತಿನ ದೇವಸ್ಥಾನ ನಾವು ಹೋಗ್ತಾ ಇರೋದು ವೈದ್ಯನಾಥೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಂದು ಲೊಕೇಟ್ ಆಗಿರೋದು ನಿಯರ್ ಮದ್ದೂರು. ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 81 ಕಿಲೋಮೀಟರ್ ದೂರ ಆಗೋದಾದ್ರೆ, ಜೊತೆಗೆ ರಾಮನಗರದಿಂದ ಕೇವಲ 34 ಕಿಲೋಮೀಟರ್ ದೂರ ಆಗುತ್ತೆ. ಅದಕ್ಕೋಸ್ಕರ ನಾವು ಬೈಕಲ್ಲೇ ಈ ದೇವಸ್ಥಾನಕ್ಕೆ ಯಾವಾಗಲೂ ಬರುವಂಥದ್ದು. ಇಲ್ಲಿಗೆ ನೀವು ಮೈಸೂರು ಹೈವೇ ಎಲ್ಲ ಯೂಸ್ ಮಾಡಿಕೊಂಡು ಬಂದರೆ ಮದ್ದೂರಿಂದ ಸುಮಾರು 3.5 ಕಿಲೋಮೀಟ್ರು ಆಗುತ್ತೆ. ನೀವು ಬೈಕಲ್ಲಿ ಬರಲಿಲ್ಲ ಅಂದ್ರೂ ನಿಮಗೆ KSRTC ಬಸ್ಸಲ್ಲೂ ಸಹ ಬರ್ಬೋದು. KSRTC ಬಸ್ಸಲ್ಲಿ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ. ಜೊತೆಗೆ KSRTC ಬಸ್ ಕಡೆಯಿಂದನೂ ಬಸ್ ವ್ಯವಸ್ಥೆ ಮಾಡಿರ್ತಾರೆ. ಬಟ್ ಬಸ್ಗಳು ಲಿಮಿಟ್ ಇರುತ್ತೆ. ಆಟೋ ಆದರೆ ನಿಮಗೆ ಯಾವಾಗಲೂ ಸಿಗುತ್ತೆ, ನೀವು ಯಾವಾಗಾದರೂ ಬರ್ಬೋದು. ಸೊ ನಾವು ಬಂದಿರೋದು ಕಾರ್ತಿಕ ಸೋಮವಾರ ಪ್ರಯುಕ್ತ ಆಗಿರೋದ್ರಿಂದ ನಾವು ಹೋಗಿರೋ ಟೈಮ್ಗೆ ಆಲ್ರೆಡಿ ತುಂಬ ಜನ ಇದ್ದರು, ಅಷ್ಟು ರಶ್ ಆಗಿತ್ತು. ಸೊ ಯಾಗೂ ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ರಿಂದ ಜನನೂ ಜಾಸ್ತಿ ಇದ್ದರು. ಇರಲಿ ಅಂದ್ಬಿಟ್ಟು ಪಕ್ಕದಲ್ಲಿ ಹಾಗೆ ಬೈಕ್ನ ಪಾರ್ಕ್ ಮಾಡಿ, ಸ್ವಲ್ಪ ದೂರ ಇದ್ದಾಗಲೇ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋಣ ಅಂತಲೇ ನಾವು ಹೊರಟೋ. ಈ ದೇವಸ್ಥಾನ ನಿಮಗೆ ಹೆಸರಲ್ಲೇ ಹೇಳಿರೋ ಹಾಗೆ ವೈದ್ಯನಾಥೇಶ್ವರ ಅಂದರೆ ಈಶ್ವರನ ಒಂದು ಅಂಶ ಅನ್ನೋ ರೀತಿ ಒಂದು ದೇವಸ್ಥಾನ ಆಗಿರೋದ್ರಿಂದ, ಸೊ ಇಲ್ಲಿ ಸೋಮವಾರ, ಶುಕ್ರವಾರ, ಭಾನುವಾರ ರಗ್ಗಿದ ಪೂಜೆ ನಡೆಯುತ್ತೆ. ಪ್ರತಿ ವರ್ಷ ಕಾರ್ತಿಕ ಸೋಮವಾರದಂದು ಅತಿ ಹೆಚ್ಚು ಜನ ಸೇರಿ, ಅಂದರೆ ಅತಿ ಹೆಚ್ಚು ಜನ ಬರುವಂಥದ್ದು ವಾಡಿಕೆ. ಅದಕ್ಕೋಸ್ಕರ ಇದು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಈ ದೇವಸ್ಥಾನ ಮದ್ದೂರಿನ ಜನರಿಗೆ ಚಿರಪರಿಚಿತ ಆದ್ರೂ ಹೊರಗಡೆಯಿಂದನೂ ಸುಮಾರು ಲಕ್ಷಾಂತರ ಜನ ಈ ಟೈಮಲ್ಲಿ ಬರುವಂಥದ್ದು ನೀವು ಗಮನಿಸ್ಬೋದು. ಹೊರ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕೇರಳಗಳಿಂದನೂ ಇಲ್ಲಿಗೆ ಅತಿ ಹೆಚ್ಚು ಜನ ಬರ್ತಾರೆ. ಏಕೆಂದರೆ ಈ ದೇವಸ್ಥಾನ ಅಷ್ಟು ಫೇಮಸ್ಸು. ವೈದ್ಯನಾಥೇಶ್ವರ ಅಂದರೆ ಸರ್ವರೋಗಕ್ಕೆ ಒಂದು ಪರಿಹಾರ ಸಿಗುವಂಥ ಕ್ಷೇತ್ರ ಅಂತ ಜನ ಭಾವಿಸ್ತಾರೆ. ಅದಕ್ಕೋಸ್ಕರ ಜನ ಈಗಲೂ ಸಹ ಬರ್ತಾರೆ. ಅತಿ ಹೆಚ್ಚು ಚರ್ಮ ರೋಗ ಕಾಯಿಲೆಗಳಿಗೆ ಸಂಬಂಧಪಟ್ಟವರಂತೂ ಯಾವಾಗಲೂ ಬರ್ತಾರೆ. ಇದು ಊರಿಂದ ಹೊರಭಾಗದಲ್ಲಿ ಇರುವಂಥದ್ದು. ಇದೇ ಎಂಟ್ರೆನ್ಸು. ಇದ್ರ ಪಕ್ಕದಲ್ಲೇ ರೋಡ್ ಹೋಗುತ್ತೆ, ಅದು ಪಕ್ಕದ ಇನ್ನು ಬೇರೆ ಬೇರೆ ಊರಿಗೆಲ್ಲ ಹೋಗ್ತಾರೆ. ಈ ಸಿಲ್ವರ್ ಕಲರ್ ಏನು ಕಾಣುತ್ತಲ್ಲ, ಇದನ್ನ ಗೆಜ್ಜೆ ವಸ್ತ್ರ ಅಂತಾರೆ. ಇದನ್ನ ನೀವು ಉಂಡಿಗೆ ಹಾಕೋದ್ರಿಂದ ಅಥವಾ ಮಂಗಳಾರತಿ ತಟ್ಟೆಗೆ ಹಾಕೋದ್ರಿಂದ ಒಂದು ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ವೈದ್ಯನಾಥೇಶ್ವರ ಕತೆ ನೋಡೋದಾದ್ರೆ, ಇದು ಪಾಳೆಗಾರರ ಕಾಲದಲ್ಲಿ ಅವ್ರದ್ದು ಹಸು ಹೋಗಿ ಒಂದು ಹುತ್ತಕ್ಕೆ ಹಾಲೆ ರೀತಿ ಇರುತ್ತೆ. ಅದನ್ನು ನೋಡಿದಂಥ ಪಾಳೆಗಾರರು ಹುತ್ತಕ್ಕೆ ಒಂದು ಕೊಡ್ಲಿಯಲ್ಲಿ ಹೊಡೆದಾಗ ಅಲ್ಲಿರೋ ಲಿಂಗಕ್ಕೆ ಪೆಟ್ಟಾಗುತ್ತೆ. ಆ ಪೆಟ್ಟಾಗಿ ರಕ್ತ ಸೋರ್ತಾ ಇರುವಂಥ ಲಿಂಗಕ್ಕೆ ಸ್ವತಃ ತಾವೇ ಚಿಕಿತ್ಸೆ ಮಾಡಿಕೊಂಡಂಥ ಒಂದು ಈಶ್ವರನ ಜಾಗ ಇದಾಗಿರೋದ್ರಿಂದ ಇದಕ್ಕೆ ವೈದ್ಯನಾಥೇಶ್ವರ ಅಂತ ಒಂದು ಹೆಸರು ಬರುತ್ತೆ. ಈ ದೇವಸ್ಥಾನ ಸಹ ಅವತ್ತಿನ ಕಾಲಕ್ಕೆ ಶಿಂಷಾ ನದಿ ಪಕ್ಕದಲ್ಲಿ ಪಾಳೆಗಾರರು ನಿರ್ಮಿಸಿದ್ರು. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿದೆ. ಈ ಶಿಂಷಾ ನದಿ ಮೇಲೆ 2 ಊರು ಸಂಪರ್ಕಿಸುವಂತ ಈ ಸೇತುವೆನ ನೀವು ಒಂದು ಮೂವಿಲಿ ಶೂಟ್ ಮಾಡಿದ್ರೆ ಆ ಮೂವಿದು ಕ್ಲಿಪ್ ಸಹ ಹಾಕ್ತೀನಿ ನೋಡಿ. ಈ ದೇವಸ್ಥಾನಕ್ಕೆ ಯಾರೇ ಹೋದ್ರು ಸಹ ಮೊದಲಿಗೆ ಮಾಡೋವಂಥದ್ದು ಗಂಗೆ ಪೂಜೆ ಮಾಡಿ ನೆಕ್ಸ್ಟು ಅಲ್ಲಿ ಅರಳಿ ಮರ ಇದೆ, ಅದ್ರ ನಾಗರಕಲ್ಲಿದೆ, ಅದರೆಲ್ಲ ಒಂದು ನೀರು ಹರಿಯೋದು ಅಂತಾರಲ್ಲ ಅದನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ದರ್ಶನಕ್ಕೆ ಹೋಗುವಂಥದ್ದು ವಾಡಿಕೆ. ಅದಕ್ಕೋಸ್ಕರ ಯಾರೇ ಹೋದ್ರೂ ಇಲ್ಲಿ ಗಂಗೆ ಪೂಜೆ ಮಾಡ್ತಾರೆ. ಈ ವರ್ಷ ಮಳೆಯಾಗಿ ನೀರೆಲ್ಲ ಬಿಟ್ಟಿರೋದ್ರಿಂದನೂ ಸ್ವಲ್ಪ ನೀರು ಯಥೇಚ್ಛವಾಗಿ ಇದೆ. ನೀವು ನಾರ್ಮಲ್ ಟೈಮ್ ಬೇಸಿಗೆ ಟೈಮಲ್ಲೆಲ್ಲ ಹೋದ್ರೆ ಇಲ್ಲಿ ನೀರೇ ಇರಲ್ಲ ನಿಮಗೆ. ಗಂಗೆ ಪೂಜೆ ಮಾಡೋ ಟೈಮಲ್ಲಿ ಬೆಲ್ಲ ಮತ್ತು ಉಪ್ಪನ್ನ ನದಿಗೆ ಅರ್ಪಿಸಿ ನಮಗೆ ಬಂದಿರೋಂಥ ಕಷ್ಟ, ಕಾಯಿಲೆ, ರೋಗ ಏನೇ ಇದ್ರೂ ಪರಿಹಾರ ಆಗಲಿ, ಉಪ್ಪು ಬೆಲ್ಲದಂತೆ ಕರಗೋಗ್ಲಿ ಅಂತ ಮನಸ್ಸಲ್ಲೇ ಬೇಡ್ಕೊಂಡು ಭಕ್ತಾದಿಗಳು ದೇವರ ದರ್ಶನಕ್ಕೆ ಹೋಗುವಂಥದ್ದು ವಾಡಿಕೆ. ಪೂಜೆ ಹೆಸರಲ್ಲಿ ನಾವು ಇತ್ತೀಚಿನ ದಿನಗಳೇ ಅತಿಯಾಗಿ ಹೆಚ್ಚು ಪ್ಲಾಸ್ಟಿಕ್ನ ಬಳಸ್ತಾ ಇದ್ದೀವಿ. ಇದಕ್ಕೆ ಏನಾನ ಒಂದು ಪರಿಹಾರ ಕಂಡುಕೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ. ದೇವಸ್ಥಾನದ ಕಡೆಯಿಂದನೂ ಸ್ವಲ್ಪ ಸಿಬ್ಬಂದಿ ವರ್ಗನ ಅಲರ್ಟ್ ಮಾಡಿ ಕ್ಲೀನ್ ಮಾಡಿಸ್ತಿದ್ದಾರೆ. ಬಟ್ ಅವರು ಎಷ್ಟೇ ಮಾಡಿದ್ರು ನಮಗೂ ಒಂದು ಕಾಳಜಿ ಅನ್ನೋದಿದ್ದಾಗ ಮಾತ್ರ ಒಂದು ಪರಿಸರ ಸಂರಕ್ಷಿಸಿ
ಒಂದು ಅನುಕೂಲ ಆಗುವಂಥದ್ದು ನನ್ನ ಅನಿಸಿಕೆ. ಈ ದೇವಸ್ಥಾನ ಸುಮಾರು ವರ್ಷ ಹಳೇದಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಮೆಟ್ಲೆಲ್ಲ ಅವತ್ತಿನ ಕಾಲಕ್ಕೆ ಕನ್ಸ್ಟ್ರಕ್ಷನ್ ಮಾಡಿರೋದು. ಅದಕ್ಕೋಸ್ಕರ ಎಲ್ಲ ತುಂಬಾ ಹೈಟ್ ಇದೆ. ಯಾರನ್ನ ಏಜ್ ಆದವರು ಎಲ್ಲ ಹೋದ್ರೆ ನೀವು ಹತ್ತಿ ಪೂಜೆ ಮಾಡೋಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಆಗ್ಲೇ ಹೇಳ್ದಾಗ್ಲೇ ಈ ಗಂಗೆ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ಜನ ಹೋಗಿ ಪೂಜೆ ಮಾಡುವಂಥದ್ದೇ ಈ ನಾಗರಕಲ್ ಪೂಜೆ. ಅಲ್ಲಿ ಅಕ್ಕಪಕ್ಕ 2 ಅರಳಿ ಮರ ಜೊತೆ ಬನ್ನಿ ಮರ, 2 ಜೊತೆಗೆ ಬೇವಿನ ಮರ ಎಲ್ಲ ಇದೆ. ಅದಕ್ಕೋಸ್ಕರ ಅಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬರುವಂಥ ಎಲ್ಲ ಭಕ್ತಾದಿಗಳು ಸಹ ಗಂಗೆ ಪೂಜೆ ಮಾಡಾದ್ಮೇಲೆ ಇಲ್ಲಿ ಪೂಜೆ ಸಲ್ಲಿಸಿ ನೆಕ್ಸ್ಟ್ ವೈದ್ಯನಾಥೇಶ್ವರ ದರ್ಶನಕ್ಕೆ ಹೋಗುವಂಥದ್ದು ವಾಡಿಕೆ. ಅದೇ ರೀತಿ ನಾವು ಹೋಗಿದ್ದಾಗೂ ಸಹ ಅದೇ ರೀತಿ ನಡೀತಾ ಇತ್ತು. ನಾವು ಸಹ ಹಾಗೆ ಮಾಡಿ ಇಲ್ಲೆಲ್ಲ ಪೂಜೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಅಂತ ನಿಂತ್ಕೊಂಡು ಅಲ್ಲಿ ಹೋಗಿ ದೇವಸ್ಥಾನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಸಹ ಸಾಮೂಹಿಕ ಒಂದು ಅನ್ನದಾಸೋಹ ಕೇಂದ್ರಗಳು ಇರ್ತವೆ. ಇದು ತುಂಬಾ ಒಳ್ಳೆಯದು. ನಮ್ಮಲ್ಲಿ ಈ ದೇವಸ್ಥಾನಗಳಲ್ಲಿ ಏನು ಒಂದು ತುಂಬಾ ಖುಷಿ ವಿಚಾರ ಅಂದ್ರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿ ಹೊಟ್ಟೆ ತುಂಬಿಸೋ ಕಾರ್ಯ ಮಾಡ್ತಾರೆ. ಅದೇ ತುಂಬಾ ಒಂದು ಹೆಮ್ಮೆ ಪಡುವಂತ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಸರ್ಕಾರ ಮುಜರಾಯಿ ಇಲಾಖೆಗಳಿಗೆ ದೇವಸ್ಥಾನಗಳನ್ನ ಹ್ಯಾಂಡ್ ಓವರ್ ಮಾಡಾದ್ಮೇಲೆ ಇದರಿಂದ ಬರುವಂತ ಆದಾಯನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಗೊತ್ತಿರಬೇಕು. ಯಾಕಂದ್ರೆ ಏನಾನ ಒಂದು ವಿಶೇಷ ದಿನಗಳಲ್ಲಾದ್ರೂ ಒಂದು ಬೇಸಿಕ್ ನೀಡ್ಸ್ ಒಂದು ಏನೋ ಒಂದು ವ್ಯವಸ್ಥೆನೂ ಸಹ ಮಾಡಲ್ಲ. ಇಲ್ಲಿ ನೋಡಿ, ತುಂಬಾ ರಶ್ ಆಗಿ ಜನ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಆದ್ರೆ ಇವರು ಸ್ಪೆಷಲ್ ಎಂಟ್ರಿಗೆ ಅಂತ ಪೆಂಡಲ್ ಹಾಕೊಂಡಿದ್ದಾರೆ. ಯಾಕೆಂದ್ರೆ ದುಡ್ಡು ಕೊಡೋರು ಮನುಷ್ಯರು, ಬಿಸಿಲಲ್ಲಿ ನಿಂತ್ಕೊಂಡವರು ಮನುಷ್ಯರಲ್ವಾ. ಯಾವಾಗ ಇದೆಲ್ಲ ಈ ಸಿಬ್ಬಂದಿ ತಿಳ್ಕೊಂಡು ಎಚ್ಚೆತ್ಕೊಂಡು ಇನ್ನ ಮಾಡ್ತಾರೋ ದೇವರಾಣಿಗೂ ಗೊತ್ತಿಲ್ಲ. ಹೀಗೆ ಮಾದೇಶ್ವರನ ಬೆಟ್ಟದಲ್ಲೂ ಮಾಡ್ತಾ ಇದ್ರು. ಬಟ್ ಈಗೆಲ್ಲ ಅದೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು ಒಂದು ವ್ಯವಸ್ಥೆ ಏನು ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದು ಅವರು ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಂತೂ 2 hours ಎಲ್ಲ ಬಿಸಿಲಲ್ಲೇ ಸುತ್ಕೊಂಡು ಮೊದಲು ದೇವಸ್ಥಾನದ ಬಾಗಿಲಿಗೆ ಬಂದು, ಇದೇ ನೋಡಿ ದೇವಸ್ಥಾನದ ದ್ವಾರಪಾಲಕರು, ಇದೇ ದೇವಸ್ಥಾನದ ಎಂಟ್ರೆನ್ಸ್, ಇದ್ರ ಥ್ರೂನೇ ಹೋಗ್ಬೇಕು. ಕಾಣ್ತಾ ಇದೆ ನೋಡಿ, ವೈದ್ಯನಾಥೇಶ್ವರ ಸ್ವಾಮಿ. ಇದು ಹಳೆಯ ಕಾಲದಲ್ಲಿ ಹಾಕ್ಸಿರುವಂಥದ್ದು. ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋದ್ರೆ ನಿಮ್ಗೆ ಚಿಕ್ಕದಾಗಿದೆ, ಪಕ್ಕದಲ್ಲಿ ಸುಮಾರು ವಿಗ್ರಹಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲ ಇಲ್ಲಿ ಊಹಿಸ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿ ಜನನೇ ಅಲ್ಲೇ ಅಭಿಷೇಕ ಮಾಡ್ಬಿಟ್ಟಿದ್ದಾರೆ. ನೀವು ಒಳಗಡೆ ವೈದ್ಯನಾಥೇಶ್ವರದ ವಿಗ್ರಹ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಎಡಗಡೆಕೆನೆ ಒಂದು ಬೇಲ್ಪತ್ರೆ ಮರ ಸಿಗುತ್ತೆ. ಬೇಲ್ಪತ್ರೆ ಅನ್ನೋದು ಒಂದು ಈಶ್ವರನಿಗೆ ಪ್ರಿಯವಾದಂತ ಒಂದು ಮರ. ಅದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಬೆಳೆಸಿದರೆ ಬರುವಂತ ಎಲ್ಲ ಭಕ್ತಾದಿಗಳು ಆ ಮರಕ್ಕೂ ಸಹ ಒಂದು ಈಶ್ವರನ ರೂಪ ಅಂತಾನೆ ಭಾವಿಸಿ ಎಲ್ರೂ ಒಂದು ಆರತಿ ಮಾಡುವಂತದ್ದು ಅವರವರ ನಂಬಿಕೆ. ನೋಡ್ತಾ ಇರ್ಬೋದು ಎಲ್ಲ ದೀಪ ಯಾವ ರೀತಿ ಬೆಳಗಿದ್ದಾರೆ ಅಂತ. ಅದಾದ್ಮೇಲೆ ಪುರಾತನ ಒಂದು ಬಾವಿ ಸಿಗುತ್ತೆ ನಿಮ್ಗೆ ನೋಡ್ಲಿಕ್ಕೆ. ಇವತ್ತು ಸಹ ಅಲ್ಲಿ ನೀರಿದೆ. ದೇವಸ್ಥಾನದ ಮೂಲ ಗರ್ಭಗುಡಿಯಲ್ಲಿ ಇವತ್ತೂ ಸಹ ಹುತ್ತಾ ಇದೆ. ಆ ಹುತ್ತದ ಮಣ್ಣನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನ ನೀವು ಮೈಗಚ್ಚಿ ಸ್ನಾನ ಮಾಡೋದ್ರಿಂದ ಯಾವುದೇ ಚರ್ಮ ರೋಗ ಇದ್ರೂ ಪರಿಹಾರ ಆಗುತ್ತೆ. ಜೊತೆಗೆ ಅದನ್ನ ನೀರಿಗೆ ಹಾಕಿ ಸೇವಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಜನ ಇವತ್ತಿನೂ ಅದನ್ನ ಬಳಸ್ತಾರೆ. ಇವತ್ತಿಗೂ ಸಹ ಅಲ್ಲಿ ಅದೇ ರೀತಿ ಹುತ್ತದ ಮಣ್ಣನ್ನು ಪ್ರಸಾದ ರೂಪದಲ್ಲಿ ಇವತ್ತಿನೂ ಸಹ ನೀಡ್ತಾರೆ. ನೀವು ಯಾರನ್ನ ಹೋದ್ರೆ ಆ ಟೈಮಲ್ಲಿ ಮರಿದೆ ಆ ಮಣ್ಣನ್ನು ಇಸ್ಕೊಂಡು ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಪರಿಹಾರ ಮಾಡ್ಕೊಳ್ಳಿ. ಇನ್ನ ದೇವಸ್ಥಾನದೊಳಗೆ ನಿಮ್ಗೆ ಇನ್ನೂ 2 ದೇವಸ್ಥಾನಗಳು ಸಿಗುತ್ತೆ, ನೋಡಕ್ಕೆ ಸಿಗುತ್ತೆ ಚಿಕ್ಕದಾಗಿ. ಅಂದ್ರೆ ಒಂದು ಸೂರ್ಯನಾರಾಯಣ ದೇವಸ್ಥಾನ, ಇನ್ನೊಂದು ಪ್ರಸನ್ನ ಪರ್ವತಮ್ಮ ದೇವಸ್ಥಾನ. ಅದನ್ನ ಇಲ್ಲೆಲ್ಲ ದರ್ಶನ ಮಾಡಾದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾರೆ. ಈಗ ನಿಮ್ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಸೂರ್ಯನಾರಾಯಣ ದೇವಸ್ಥಾನ. ನಾನು ಆಗ್ಲೇ ಹೇಳದ್ನಲ್ಲ, ಜ್ಯೋತಿ ಬೆಳಗುವಂಥದ್ದು ಅವರವರ ನಂಬಿಕೆ ಅಂತ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡು ಅವರು ಆ ಮರದ ಹತ್ರ ಹೋಗಿ ಜ್ಯೋತಿ ಬೆಳಗ್ತಾರೆ. ಈಗ ನಾವು ಒಂದು ಸೂರ್ಯನಾರಾಯಣ ದೇವಸ್ಥಾನ ದರ್ಶನ ಆದ್ಮೇಲೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇರೋದೇ ಪ್ರಸನ್ನ ಪಾರ್ವತಮ್ಮ ದೇವಸ್ಥಾನ. 2 ಅಕ್ಕಪಕ್ಕನೇ ಇದೆ. ಅಲ್ಲೂ ಹೋಗು ಸಹ ದರ್ಶನ ಮಾಡ್ಕೊಂಡು, ಜೊತೆಗೆ ಅದ್ರ ಎದುರುಗಡೆ ಒಂದು ನವಗ್ರಹ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನವಗ್ರಹಗಳು ಅಲ್ಲಿ ಎಲ್ಲ ಸುತ್ತು ಹೋಗುವಂಥದ್ದು ಒಂದು ನಂಬಿಕೆ.
ಸೊ ನೋಡಿ, ಇದೇ ಆದ್ಮೇಲೆ ಈ ದೇವಸ್ಥಾನದ ಎದುರುಗಡೆನೆ ಅಂತ ಸಿಗುವಂತದ್ದು ಇಲ್ಲೇ ಇದೆ. ಎಲ್ಲಾರು ಹೋಗಿ ಒಂದ್ 3 ಸುತ್ತು ಸುತ್ತಕೊಂಡು ಅವ್ರ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಬೇಡ್ಕೊಂಡು ಹೋಗ್ತಾರೆ. ಅದು ಈಡೇರುತ್ತೆ ಅನ್ನೋದು ಅವ್ರ ನಂಬಿಕೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಒಂದು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಒಂದು 5 ನಿಮಿಷ ಕುತ್ಕೊಂಡು ಹೋಗುವಂಥದ್ದು ಎಲ್ರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ರೆಸ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಅನ್ನದಾಸೋಹ ಶುರು ಆಗಿತ್ತು. ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಗೆ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಹೊರಟು. ಇದೇ ನೋಡಿ ದೇವಸ್ಥಾನದ ಎಕ್ಸಿಟ್ ಪಾಯಿಂಟ್. ಇನ್ ಕೇಸ್ ಏನಾನ ಏಜ್ಡ್ ಪರ್ಸನ್ ಏನಾರ ಸ್ವಲ್ಪ ಅವ್ರ ಕಡೆ ರೆಕಮೆಂಡೇಶನ್ ಎಲ್ಲ ಯೂಸ್ ಮಾಡಿ ಕಳ್ಸೋಂತ ಜಾಗನೇ ಇದು. ಏಜ್ಡ್ ಪರ್ಸನ್ ಆಲ್ರೆಡಿ ನೀವು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರನ್ನ ಈ ಬಾಕ್ಲು ಥ್ರೂನೇ ಒಳಗಡೆ ಕಳ್ಸಿಕೊಡ್ತಾರೆ. ಅವ್ರಿಗೆ ಬೇಗ ದರ್ಶನ ಆಗುವಂಥದ್ದು. ನಾವು ದರ್ಶನ ಮಾಡಿ ಈಚೆ ಬರೋದಕ್ಕೆ ಸುಮಾರು 12 ಗಂಟೆ ಮೇಲೆಲ್ಲ ಆಗಿದ್ರಿಂದ ಅದು ಊಟದ ಟೈಮು ಸರಿಯಾಗಿ, ಅದಕ್ಕೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಊಟಕ್ಕೆ ಕಾಯ್ತಾ ಇರೋಂಥದ್ದು ಜನಗಳು. ಎಷ್ಟೇ ಜನ ಲಕ್ಷ ಜನ ಬಂದ್ರು ಎಲ್ರಿಗೂ ಊಟ ಬಡಿಸೋಂಥ ವ್ಯವಸ್ಥೆ ದೇವಸ್ಥಾನದ ಸಿಬ್ಬಂದಿ ವರ್ಗ ಮಾಡ್ಕೊಂಡಿದ್ದಾರೆ. ಜನ ವೇಟ್ ಮಾಡೋದನ್ನ ಸ್ವೀಕರಿಸ್ಬೇಕಷ್ಟೇ. ಸೊ ನಾನು ಹೇಳ್ದಂಗೆ ತುಂಬಾ ಹೊತ್ತು ವೇಟ್ ಮಾಡಾದ್ಮೇಲೆ ನಮ್ಗೆ ಊಟ ಮಾಡುವಂತ ಅವಕಾಶ ಸಿಕ್ತು. ನಾವು ದೇವಸ್ಥಾನದಲ್ಲಿ ಒಂದು ಪ್ರಸಾದ ರೂಪದಲ್ಲಿ ಸಿಕ್ಕಂತ ಒಂದು ಊಟನ ಸ್ವೀಕರಿಸಿ ಅಲ್ಲಿಂದ ನಮ್ದು ಇವತ್ತಿನ ಏನು ದೇವಸ್ಥಾನಕ್ಕೆ ಬರೋ ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಆಚೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತು ದೇವಸ್ಥಾನ ಫಂಕ್ಷನ್ ಅಂದ್ರೆ ಜಾತ್ರೆ ಎಲ್ಲ ಇರುತ್ತೆ. ಆ ಜಾತ್ರೆನೆಲ್ಲ ನೋಡ್ಕೊಂಡು ಮನೆಗೆ ಹೋಗಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.